ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಂದದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ಏನಿದು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಮತ್ತೆ ಇಷ್ಟೊಂದು ಸೀರೆ ಮತ್ತೆ ಇಷ್ಟೊಂದು ಬ್ಲೌಸು ತೊಗೊಂಡು ಬಂದುಬಿಟ್ಟಾರ ಅಂತ ಅನ್ಕೊಳತ್ತೀರೇನ್ರಿ? ಏನಿಲ್ಲ ರೀ, ಮೊನ್ನೆನ ತೋರಿಸಿದ್ನಲ್ರಿ, ಇಷ್ಟೊಂದು ಸೀರೆಗಳದಾವ ಪಿಕಪ್ ಫಾಲ್ ಮಾಡವು ಮತ್ತು ಬ್ಲೌಸ್ಗಳು ಭಾಳ ಅದಾವ. ಎಲ್ಲನೂ ನಾನು ಒಂದು 8 ಬ್ಲೌಸರ ಒಂದೇ ದಿನದಾಗ ಕಂಪ್ಲೀಟ್ ಮಾಡ್ಬೇಕಂತ ನಿಮಗೆ ತೋರಿಸಿದ್ನಲ್ರಿ. ಅವೆಲ್ಲ ಬ್ಲೌಸು ಕಂಪ್ಲೀಟ್ ಮಾಡೇನ್ರಿ. ಮಸ್ತ್ ಆಗ್ಯಾವ್ರಿ ಬ್ಲೌಸು. ಪ್ರತಿಯೊಂದು ಬ್ಲೌಸು ಡಿಫ್ರೆಂಟ್ ಪ್ಯಾಟರ್ನು, ಡಿಫ್ರೆಂಟ್ ಶೇಪ್ಸು, ಬ್ಯಾಕ್ ನೆಕ್ಕಿನ ಶೇಪ್ಸು, ಡಿಫ್ರೆಂಟ್ ಸ್ಲೀವ್ಸು ಎಲ್ಲ ಮಾಡೇನಿ. ಅವನ್ನೆಲ್ಲ ನಿಮಗೆ ತೋರಿಸ್ಕೊತ ಹೋಗ್ತೀನಿ. ಭಾಳ ಮಸ್ತ್ ಬ್ಲೌಸ್ಗಳಾಗ್ಯಾವ. ಸೀರೆ ಫಿನಿಶಿಂಗ್ ಹೆಂಗೆ ಮಾಡೀನಿ, ಬ್ಲೌಸು ಹೆಂಗೆ ನಾ ಫಿನಿಶಿಂಗ್ ಕೊಟ್ಟೇನಿ ಎಲ್ಲ ಹೇಳ್ಕೊತ ಹೋಗ್ತೀನಿ. ಈ ಸೀರೆಗಳು ಎಲ್ಲನೂ ರೇಷ್ಮೆ ಸೀರೆಗಳು ನೋಡಿರಿ ಎಷ್ಟು ಚಂದ ಅದಾವು. ಎಲ್ಲನೂ ಡಿಫ್ರೆಂಟ್ ಸೀರೆಗಳು ಅದಾವು. ಅದ್ರ ಎಲ್ಲ ಬ್ಲೌಸ್ನಾಗ ಹೊಲ್ಯಾಕೆ ಹೇಳಿದ್ರೆ ನಂದು ಇದು ಫಿನಿಶಿಂಗ್ ನೋಡಿರಿ, ಫಾಲ್ಸ್ ಅಟ್ಯಾಚ್ ಮಾಡೋದು, ಕೆಳಗಡೆನೂ ಪಿಕೋನ ಹಾಕಿರ್ತೀನಿ. ಇವು 1 2 ಇದು ಸೀರೆ ಅಂತೂ ಭಾಳ ಮಸ್ತಿತ್ತು. ಒಂದು 3 7 8 ಸೀರೆಗಳನ್ನ ನಾ ಫಿನಿಶಿಂಗ್ ಮಾಡೇನಿ ನೋಡಿರಿ. ಇದನ್ನು ಕಂಪ್ಲೀಟ್ ಮಾಡೇನಿ. ಪಿಕೋ ಫಾಲ್ ಹಾಕಿ ಪೂರ್ತಿ ಸೀರೆಗಳನ್ನ ಮುಗಿಸೇನಿ ಇವನ್ನ. ಆಮೇಲೆ ನಿಮ್ಮ ಮೊದಲೇ ಹೇಳ್ದಂಗೆ ಎಲ್ಲ ಸೀರೆಗಳು ಮೊದಲು ನಾನು ಫಾಲ್ಸ್ ಹಚ್ಕೊಂಡು ಪಿಕೋ ಮಾಡಿ ಆಮೇಲೆ ಹೆಮ್ಮಿಂಗ್ ಮಾಡೋದ್ರಿ. ಹೆಮ್ಮಿಂಗ್ ಮಾಡೋಕೆ ವರ್ಕರ್ಸ್ ಅದಾರ. ಈಗ ಎಲ್ಲ ಸೀರೆಗಳದ್ದು ಇವು ಬ್ಲೌಸ್ಗಳು ನೋಡಿರಿ. ಬ್ಲೌಸ್ಗಳಂತೂ ಭಾಳ ಮಸ್ತ್ ಆಗ್ಯಾವ. ಡಿಫ್ರೆಂಟ್ ಆಗ್ಯಾವ. ಎಲ್ಲ ನಿಮಗೆ ಒಂದೊಂದಾಗಿ ತೋರಿಸ್ಕೊತ ಹೋಗ್ತೀನಿ ನೋಡಿರಿ. ಭಾಳ ಚಂದ ಕಾಣಿಸತ್ತವು ಬ್ಲೌಸು. ನೋಡ್ಲಾಕಂತ್ರೂ ನಿಮಗೂ ತೋರಿಸ್ತೀನಿ, ನೀವು ನೋಡಿರಿ. ಯಾವ್ಯಾವ ರೀತಿ ಬ್ಲೌಸು, ಕಲರ್ ಕಾಂಬಿನೇಷನ್ನು, ಬ್ಲೌಸು ಮತ್ತು ಸೀರೆಗೆ ಹೆಂಗೆ ಪ್ಯಾಟರ್ನ್ ಇಡಬೇಕು ಅಂತ ನಿಮಗೆ ಹೇಳ್ಕೊತ ಹೋಗ್ತೀನಿ. ಈ ಒಂದು ಗ್ರೀನ್ ಕಲರ್ ಬ್ಲೌಸು, ಈ ಬ್ಲೌಸ್ದು ಫ್ರಂಟು ನಾರ್ಮಲ್ ಶೇಪ್ ರೌಂಡ್ ಇತ್ತು. ಇದಕ್ಕೆ ಯೆಲ್ಲೋ ಕಲರ್ ಸಾರಿ ನೋಡ್ರಿ. ಯೆಲ್ಲೋ ಕಲರ್ ಸಾರಿಗೆ ಗ್ರೀನ್ ಕಲರ್ ಬ್ಲೌಸು ಮಸ್ತ್ ಕಾಂಬಿನೇಷನ್ ಐತಿ ನೋಡ್ರಿ. ಅದು ಉಟ್ಕೊಂಡ್ರಾಗಂತರೂ ಲಕ್ಷ್ಮೀ ಕಳ ಬರ್ತೈತಿ. ಇದಕ್ಕೆ ಸ್ಲೀವ್ಸು ಶಾರ್ಟ್ ಇಡ್ಸ್ಕೊಂಡಾರಿ. ಬ್ಯಾಕ್ ಸೈಡ್ ಅಂತರೂ ಈ ಥರ ಪಾಟ್ ಶೇಪ್ ಇಡಿಸ್ಕೊಂಡಾರ. ಫಿನಿಶಿಂಗ್ ನೋಡ್ರಿ ಅಲ್ಲಿ ಮಸ್ತ್ ಆಗೈತಿ. ಈಗ ನೋಡ್ರಿ, ಇದಕ್ಕೆ ನಾ ಹೆಂಗೆ ಫಿನಿಶಿಂಗ್ ಕೊಟ್ಟೇನಿ ಅಂದ್ರೆ, ಒಳಗಡೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡೇನಿ ನೋಡ್ರಿ. ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಒಳಗೆ ನಾನು ಟರ್ನ್ ಮಾಡಿಬಿಟ್ಟು ಈ ಒಂದು ಪಾಟ್ ಶೇಪ್ ಫಿನಿಶಿಂಗ್ ಕೊಟ್ಟೇನಿ. ಪಾಟ್ ಶೇಪಿಗೆ ಹಿಂದೆ ನಾನು ಕಟ್ಟೋದಿಟ್ಟಿಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಫಿನಿಶಿಂಗ್ ಹೆಂಗೆ ಕೊಟ್ಟೇನಿ ಅಂತ ನಿಮಗೆ ತೋರಿಸ್ತೇನೆ ನೋಡ್ರಿ. ಈಗ ಝೂಮ್ ಮಾಡಿ ನೋಡಿರಿ ಇಲ್ಲಿ ಹೆಂಗೆ ನಾನು ಫಿನಿಶಿಂಗ್ ಕೊಟ್ಟೇನಿ ಅಂದ್ರೆ, ಇಲ್ಲಿ ನಾನು ಪಾಟ್ ಶೇಪಿಗೆ ಈ ಥರ ನಾನು ಫಿನಿಶಿಂಗ್ ಕೊಟ್ಟೇನಿ. ಅಷ್ಟು ಚಂದ ಕಾಣ್ಲಿಕ್ಕತ್ತಿತ್ತು ರೀ. ನೋಡ್ಲಾಕಂತ್ರೂ ಬ್ಲೌಸ್ ಅಂತೂ ಭಾಳ ಚಂದಾಗಿತ್ತು ರೀ. ಆಮೇಲೆ ಬ್ಲೌಸಿಂದು ಇಲ್ಲಿ ನೋಡ್ರಿ, ಹಿಂದೆ ಉಕ್ಸು ಹಚ್ಚೇನ್ರಿ. ನಾನಿಲ್ಲಿ ಕಟ್ಟೋದಿಟ್ಟಿಲ್ಲ, ಉಕ್ಸ್ ಹಚ್ಚೀನಿ. ಬೇಕಾದ್ರೆ ನಾವು ಬಟನ್ ಹಚ್ಕೋಬೋದ್ರಿ, ಇಲ್ಲ ಅಂದರೆ ಇಲ್ಲ. ಯಾಕಂದ್ರೆ ಇದು ಅಗದಿ ಸಣ್ಣ ಇಟ್ಟಿದ್ನಲ್ರಿ, ಉಕ್ಸ್ ಹಚ್ಚೋ ಅಷ್ಟು ನಾನು ಬಿಟ್ಟಿದ್ದೆ. ಆಮೇಲೆ ಬಟ್ಟೆನೂ ಭಾಳ ಚಂದ ಇರ್ಬೇಕ್ರಿ. ಬಟ್ಟೆ ಕ್ವಾಲಿಟಿ ಚಂದ ಇತ್ತಂದ್ರೆ ರೀ, ನಾವು ಬ್ಲೌಸ್ ಹೇಳ್ದಂಗೆ ಕುಂದಿರ್ತೈತೆ ನೋಡ್ರಿ ಶೇಪ್. ಬಟ್ಟೆ ಕ್ವಾಲಿಟಿ ಚಲೋ ಇಲ್ಲ ಅಂದ್ರೆ ಶೇಪ ಚಂದ ಕೊಡಂಗಿಲ್ಲ ರೀ. ಈಗ ನೋಡ್ರಿ, ಯೆಲ್ಲೋ ಕಲರ್ ಸಾರಿ ಮ್ಯಾಗ ಈ ಗ್ರೀನ್ ಕಲರ್ ಬ್ಲೌಸು ಎಷ್ಟು ಚಂದ ಕಾಣತೈತಲ್ರಿ. ನೋಡ್ರಿ, ಹಿಂಗೆ ಡಿಫ್ರೆಂಟು ಬ್ಲೌಸ್ಗಳು, ಈ ಡಿಫ್ರೆಂಟ್ ಸ್ಯಾರಿ ಕಲರ್ ಕಾಂಬಿನೇಷನ್ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ಭಾಳ ಚಂದ, ಭಾಳ ಮಸ್ತ್ ಕಲರ್ ಕಾಂಬಿನೇಷನ್ ಬ್ಲೌಸ್ ಐತೆ ನೋಡ್ರಿ. ಇದ್ರ ಸಾರಿ ಕಲರ್ನು ಭಾಳ ಮಸ್ತ್ ಐತ್ರಿ. ಭಾಳ ಚಂದ ಕಲರ್ ಐತಿ. ಈ ಒಂದು ಬ್ಲೌಸ್ ನೋಡ್ರಿ, ರೌಂಡ್ ನೆಕ್ ಇಟ್ಟೇನ್ರಿ. ಬಟ್ ಇದಕ್ಕೆ ಪೈಪಿಂಗ್ ಮಾಡಿಲ್ರಿ, ಹೆಮ್ಮಿಂಗು ಮಾಡಿಲ್ರಿ. ಇದನ್ನ ಕ್ಯಾನ್ವಸ್ ಹಾಕಿ ಅಟ್ಯಾಚ್ ಮಾಡಿಬಿಟ್ಟು 3 ಲೈನ್ ನಾನು ಸ್ಟಿಚಿಂಗ್ ಮಾಡೇನ್ರಿ. ಅದು ಒಂದು ನೋಡ್ಲಾಕ ಡಿಫ್ರೆಂಟ್ ಕಾಣಿಸ್ತೈತಿ ನೋಡ್ರಿ. ಈ ಒಂದು ಬ್ಲೌಸು ಪರ್ಪಲ್ ಕಲರ್ ಬ್ಲೌಸ್ ಐತಿ. ಇದ್ರ ಸಾರಿ ಬಂದ್ಬಿಟ್ಟು ಆನಿಯನ್ ಕಲರ್ ಐತ್ರಿ. ಲೈಟ್ ಕಲರ್ ಸಾರಿ, ಡಾರ್ಕ್ ಕಲರ್ ಬ್ಲೌಸು, ಭಾಳ ಮಸ್ತ್ ಕಲರ್ ಕಾಂಬಿನೇಷನ್ ನೋಡ್ರಿ. ಆಮೇಲೆ ಟ್ಯಾಗ್ನು ನಾನು ಭಾಳ ಚಂದ ಒಳಗೆ ಇನ್ಸರ್ಟ್ ಮಾಡಿರ್ತೇನೆ ರೀ. ನೋಡ್ಲಾಕಂದ್ರೂ ಇದು ರೌಂಡ್ ನೆಕ್ಕಿನ ಬ್ಲೌಸ್ ಆಗ್ತೈತ್ರಿ. ಬಟ್ ಡಿಫ್ರೆಂಟ್ ಪ್ಯಾಟರ್ನ್ ಹೊಲ್ದೇನ್ರಿ. ನೋಡ್ಲಾಕ ಒಂಥರ ಲುಕ್ ಅನಿಸ್ತೈತ್ರಿ. ಬ್ಲೌಸ್ ಉಟ್ಟಾಗ ಏನು ಅನಿಸ್ತೈತೆ ಅಂದ್ರೆ, ಇದು ನಾವು ಯಾವ ಶೇಪ್ ಇಡಿಸ್ಲಿಲ್ಲ ಅಂದ್ರೂ ಏನೋ ರೌಂಡ್ ನೆಕ್ಕಿನ ಬ್ಲೌಸ್ ಮಾಡಿದ್ರು ಏನೋ ಡಿಫ್ರೆಂಟ್ ಮಾಡ್ಯಾರ ಇವರು. ಮಸ್ತ್ ಐತಿ ನೆಕ್ ಅಂತೇಳಿ ಖುಷಿ ಆಗ್ತಾರೆ ನೋಡಿದವರು. ಆಮೇಲೆ ಹೊಲಿಸ್ಕೊಂಡವರು ಖುಷಿ ಆಗ್ತಾರೆ. ಆ ರೀತಿ ಈ ಒಂದು ಬ್ಲೌಸ್ ಐತಿ. ದಡಿನೂ ಭಾಳ ಚಂದ ಕಾಣತ್ತಿದ್ರು. ಇದ್ರ ಸೀರೆ ಕಲರ್ ನೋಡ್ರಿ, ಇಲ್ಲಿ ಆನಿಯನ್ ಕಲರ್ ಐತ್ರಿ. ಲೈಟ್ ಪರ್ಪಲ್ಲು ಅನ್ಬೋದ್ರಿ, ಆನಿಯನ್ ಕಲರು ಅನ್ಬೋದ್ರಿ. ಆಮೇಲೆ ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಐತಿ. ನೋಡ್ಲಾಕ ನೋಡ್ರಿ, ಕಲರ್ ಕಾಂಬಿನೇಷನ್ ಭಾಳ ಮಸ್ತ್ ಕಾಣತೈತಿ. ಆಮೇಲೆ ಇದು ಒಂದು ಪಿಂಕ್ ಕಲರ್ ಬ್ಲೌಸ್ ನೋಡ್ರಿ. ಪಿಂಕ್ ಕಲರ್ ಬ್ಲೌಸ್ಗೆ ಅವ್ರು ಎಲ್ಬೋ ಸ್ಲೀವ್ಸ್ ಇಡ್ಸಿಲ್ರಿ, ಅವರು ಶಾರ್ಟ್ ಸ್ಲೀವ್ಸ್ ಹಿಡ್ಸ್ಯಾರಿ. ಹಿಂಗೆ ಡಿಫ್ರೆಂಟ್ ಬ್ಲೌಸ್ಗಳಿಗೆ ಡಿಫ್ರೆಂಟ್ ಏನೋ ಒಂದು ಡಿಫ್ರೆಂಟ್ ಹೇಳ್ಯಾರಿ. ಅಂದ್ರೆ ಒಂದು ಬ್ಲೌಸ್ಗೆ ಬ್ಯಾಕ್ ನೆಕ್ ಶೇಪ್ ಚೇಂಜ್ ಮಾಡಿರಿ, ಒಂದು ಬ್ಲೌಸ್ಗೆ ರೌಂಡ್ ನೆಕ್ ಇಟ್ಟು ಶಾರ್ಟ್ ಸ್ಲೀವ್ಸ್ ಮಾಡಿರಿ, ಒಂದು ಬ್ಲೌಸ್ಗೆ ರೌಂಡ್ ನೆಕ್ ಇಟ್ಟು ಎಲ್ಬೋ ಸ್ಲೀವ್ಸ್ ಮಾಡಿರಿ. ಇನ್ನೊಂದು 2 ಬ್ಲೌಸ್ಗಳನ್ನ ಪ್ರಿನ್ಸಸ್ ಕಟ್ ಮಾಡಿರಿ. ಅದ್ರೊಳಗೆ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ದು ನಮ್ಗೆ ಬೋಟ್ ನೆಕ್ ಇಡ್ರಿ, ಬ್ಯಾಕ್ ಹುಕ್ಸ್ ಇಡ್ರಿ, ಫ್ರಂಟ್ ಹುಕ್ಸ್ ಬೇಡ. ಹಿಂಗೆ ಡಿಫ್ರೆಂಟ್ ಬ್ಲೌಸ್ಗಳನ್ನ ಅವಳು ಒಂದು 8 ಬ್ಲೌಸ್ನ ಕಸ್ಟಮರ್ ಏನು ಮಾಡ್ಯಾರ್ರಿ, ನನಗೆ ಅವ್ರು ಕಸ್ಟಮೈಸ್ ಮಾಡಿ ಹಿಂಗೆ ಹೊಲಿರಿ ಅಂತ ಹೇಳ್ಯಾರ ನೋಡ್ರಿ. ಈಗ ನೋಡ್ರಿ, ಒಳಗೂ ಫಿನಿಶಿಂಗ್ ಭಾಳ ಮಸ್ತ್ ಕೊಟ್ಟಿರ್ತೇನೆ ರೀ. ನಾನು ಒಟ್ಟು ಏನು ಇದನ್ನು ಗಿಜಿ ಕಾಣಿಸಂಗಿಲ್ಲ ರೀ, ಅಷ್ಟು ಚಂದ ಫಿನಿಶಿಂಗ್ ಕೊಟ್ಟಿರ್ತೀನಿ. ಇದು ಒಂದು ಪಿಂಕ್ ಕಲರು ನಾರ್ಮಲ್ ಆಗಿ ರೌಂಡ್ ನೆಕ್ ಶಾರ್ಟ್ ಸ್ಲೀವ್ಸ್ದು ಬ್ಲೌಸ್ ನೋಡ್ರಿ. ಇದು
ಈಗ ನೋಡ್ರಿ ನೆಕ್ಸ್ಟ್ ಇನ್ನೂ ಡಿಫ್ರೆಂಟ್ ಬ್ಲೌಸ್ಗಳದಾವು. ಇದು ಒಂದು ಬ್ರೌನ್ ಕಲರ್ ಬ್ಲೌಸ್ ಐತಿ. ಈ ಒಂದು ಬ್ಲೌಸು ಭಾಳ ಮಸ್ತ್ ಆಗೈತೆ ರೀ. ಇದ್ರದ್ದು ಸ್ಲೀವ್ಸ್ ಏನು ಮಾಡಿದ್ರಿ ರೀ ಅವರು, ನಮಗೆ ನಾರ್ಮಲಿ ಶಾರ್ಟ್ ಸ್ಲೀವ್ಸು ಎಲ್ಬೋ ಸ್ಲೀವ್ಸ್ ಬೇಡ, ಈ ಥರ ಪಫ್ ಸ್ಲೀವ್ಸ್ ಇಡ್ರಿ. ಆಮೇಲೆ ಈ ಒಂದು ಬಟ್ಟಿನೂ ಐತಲ್ರಿ ಇದ್ರದ್ದು, ಈ ಬ್ಲೌಸಿನ ಬಟ್ಟಿನ ಭಾಳ ಹಾರ್ಡ್ ಇತ್ತು ರೀ. ಹಾರ್ಡ್ ಇದ್ರು ಅವ್ರು ಏನಂದ್ರೆ ಹಾರ್ಡ್ ಇದ್ರೂ ಇರಲಿ, ನಮ್ಮ ಪಫ್ ಜಾಸ್ತಿನ ಬೇಕಲ್ಲ, ಚಂದಿಗೆ ಪಫ್ ಬರಲಿ. ಮೊದಲೆಲ್ಲ ಉಡ್ತಿದ್ರಲ್ರಿ ಸಣ್ಣದ ಪಫ್, ಶಾರ್ಟ್ ಪಫ್ ಇರಲಿ ನಮ್ಗೆ ಭುಜಕ್ಕೆ, ಅದನ್ನು ನಮ್ಗೆ ಜಾಸ್ತಿ ನೀರಿಗೆ ಇಟ್ಟು ಸಣ್ಣದ ತಳಗ ಪೈಪಿಂಗ್ ಮಾಡಿಬಿಡ್ರಿ, ಭಾಳ ಚಂದ ಕಾಣಿಸ್ತೈತಿ, ನೋಡ್ಲಾಕಂತೂ ಮಸ್ತ್ ಕಾಣಿಸ್ತೈತಿ. ಆಮೇಲೆ ಫ್ರಂಟ್ ಪ್ರಿನ್ಸಸ್ ಕಟ್ ಮಾಡಿರಿ, ಬ್ಯಾಕ್ ಹುಕ್ಸ್ ಮಾಡಿರಿ ಅಂತ ಹೇಳಿದ್ರಿ. ಬ್ಯಾಕ್ ಹುಕ್ಸು ಇದಕ್ಕೆ ಈ ಒಂದು ಬ್ಲೌಸ್ಗೆ ಮಾಡಿ ನೋಡ್ರಿ, ಪ್ರಿನ್ಸಸ್ ಕಟ್ ಮಾಡೀನಿ. ಪಫ್ ಸ್ಲೀವ್ಸು, ಪ್ರಿನ್ಸಸ್ ಕಟ್ ಬ್ಲೌಸು, ಬ್ಯಾಕ್ ಹುಕ್ಸಿಂದು ಈ ಒಂದು ಬ್ಲೌಸ್ ನೋಡ್ರಿ. ಇದಕ್ಕೆ ಯಾವ ಶೇಪ್ ಇಟ್ಟಿಲ್ರಿ, ಬ್ಯಾಕ್ ಸೈಡು ನಾರ್ಮಲ್ ಆಗಿ ರೌಂಡ್ ನೆಕ್ ಇಟ್ಟೇನ್ರಿ. ಹೆಮಿಗೆ ಪಟ್ಟಿ ಹೊಳಿಸ್ದಂಗೆ ಇದನ್ನು ಹೊಳ್ಸೇನ್ರಿ, ಯಾವ ಪೈಪಿಂಗ್ ಮಾಡಿಲ್ರಿ, ಹೆಮಿಗೆ ಪಟ್ಟಿ ಹೊಳಿಸ್ತೇವಲ್ರಿ ಹಂಗೆ ಹೊಳ್ಸೇನ್ರಿ. ಆಮೇಲೆ ಪ್ರಿನ್ಸಸ್ ಕಟ್ ಪ್ಯಾಟರ್ನ್ ನೋಡ್ರಿ, ಹಿಂಗೆ ಡಿಫ್ರೆಂಟ್ ಪ್ಯಾಟರ್ನ್ ಬ್ಲೌಸ್ಗಳನ್ನು ಹೊಲ್ಕೊಂತಿರ್ಬೇಕ್ರಿ ನಾವು. ಡಿಫ್ರೆಂಟ್ ಪ್ಯಾಟರ್ನ್ ಬ್ಲೌಸ್ಗಳ ಬಗ್ಗೆ ನಾವು ಕಸ್ಟಮರಿಗೆ ಅಡ್ವೈಸ್ ಮಾಡ್ಕೊತಿರ್ಬೇಕು ನೋಡ್ರಿ. ಅಂದ್ರೆ ಅವ್ರಿಗೆ ಗೊತ್ತಾಗ್ತೈತೆ ರೀ ನಮ್ಗೆ ಹೊಲಿಯೋಂಥ ಟೇಲರು ಡಿಫ್ರೆಂಟ್ ಬ್ಲೌಸ್ಗಳನ್ನ ಹೊಲಿತಾರಂತ ಅವರು ಖುಷಿ ಆಗ್ತಾರೆ ನೋಡ್ರಿ. ಈ ಒಂದು ಬ್ಲೌಸ್ ನೋಡ್ರಿ, ಇದು ಒಂದು ಪರ್ಪಲ್ ಕಲರ್ ಬ್ಲೌಸ್ ರೀ. ಇದ್ರ ಸಾರಿ ಅವರು ಪ್ಲೇನ್ ಐತ್ರಿ, ಇದ್ರ ಬ್ಲೌಸೂ ಪ್ಲೇನ್ ಐತ್ರಿ. ಇದಕ್ಕೂ ಪ್ರಿನ್ಸಸ್ ಕಟ್ ಬ್ಲೌಸ್ ಹೇಳಿದ್ರಿ, ಬೋಟ್ ನೆಕ್ ಹೇಳಿದ್ರಿ. ಫ್ರಂಟ್ ಬೋಟ್ ನೆಕ್ ಇಡಲಿ, ಶಾರ್ಟ್ ಸ್ಲೀವ್ಸ್ ಇರಲಿ, ಬ್ಯಾಕ್ ಸೈಡ್ ಏನೈತಲ್ರಿ ಡಿಫ್ರೆಂಟ್ ಶೇಪ್ ಮಾಡಿರಿ. ಇದನ್ನು ಸಣ್ಣದೊಂದು ಸ್ಲಿಟ್ ಇಟ್ಬಿಡ್ರಿ, ಯಾವ ಕಸಿ ಬೇಡ ಏನು ಬೇಡ, ಉಗ್ಸಿಟ್ಬಿಟ್ಟು ಮೇಲೆ ಬಟನ್ ಇಡ್ರಿ. ಡಿಫ್ರೆಂಟಾಗಿ ಇಟ್ಟ ಸಣ್ಣದೊಂದು ಸ್ಲಿಟ್ ಮಾಡಿರಿ, ಭಾಳ ಚಂದ ಕಾಣಿಸ್ತೈತಿ. ಇಷ್ಟ ಇದು ವೆಸ್ಟರ್ನ್ ಟೈಪ್ ಬ್ಲೌಸ್ ಆಗಲಿ, ಯಾಕಂದ್ರೆ ಸೀರೆನೂ ಏನು ಅಂತ ಪರಿ ಅವ್ರ ದಡಿ ಸೀರೆ ಏನು ಇದ್ದಿದ್ದಿಲ್ಲ, ಇದು ಬ್ಲೌಸೂ ಪ್ಲೇನ್ ಇತ್ತಲ್ರಿ. ಆಮೇಲೆ ಸೀರೆನೂ ಪ್ಲೇನ್ ಇತ್ತು ರೀ, ಅದು ದಡಿ ಏನು ಇದ್ದಿದ್ದಿಲ್ಲ. ಈ ವೆಸ್ಟರ್ನ್ ಟೈಪ್ ಉಡ್ಲಾಕ್ನು ಈ ಒಂದು ಸೀರೆ ಭಾಳ ಚಂದ ಕಾಣಿಸ್ತೈತಿ ನೋಡ್ರಿ. ಈ ಥರ ನಂದೊಂದು ಏನು ಅಡ್ವೈಸ್ ಅಂದ್ರೆ, ಈ ಥರ ಏನು ದಡಿ ಬಾರ್ಡ್ರ್ ಇಲ್ಲಾರ್ದಂಥ ರೇಷ್ಮೆ ಸೀರೆಗಳು ಇರ್ತಾವಲ್ಲ, ಅವನು ಟ್ರೆಡಿಷ್ನಲ್ಗಿಂತ ವೆಸ್ಟರ್ನ್ ಟೈಪ್ ಉಡೋದು ಭಾಳ ಚಂದ ಅನಿಸ್ತೈತಿ. ಆಮೇಲೆ ವೆಸ್ಟರ್ನ್ ಟೈಪ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸೋದು. ಈಗ ನೋಡ್ರಿ ಬೋಟ್ ನೆಕ್ ಬ್ಲೌಸು ಅಥವಾ ಹೈ ನೆಕ್ಕು, ಕಾಲರ್ ನೆಕ್ ಬ್ಲೌಸು ಈ ಥರ ಮಾಡಿಸ್ಕೋಬೋದು, ಈ ಥರ ಹೊಲಿಸ್ಕೋಬೋದು. ಒಂಥರ ಡಿಫ್ರೆಂಟ್ ಲುಕ್ ಬರ್ತೈತಿ ಸೀರೆ ಒಳಗನ, ಬ್ಲೌಸ್ ಒಳಗನ. ಇದು ಒಂದು ಬ್ಲೌಸ್ ನೋಡಿರಿ, ಇದು ನಾರ್ಮಲ್ ಅವ್ರ ಮಮ್ಮಿ ಇದ್ರಿ, ಇದು ರೌಂಡ್ ನೆಕ್ಕಿಂದು. ಇದಕ್ಕಂತೂ ನಾ ಪೈಪಿಂಗ್ ಮಾಡೇನಿ ರೀ. ಅವ್ರಂತೂ ಯಾವಾಗಲೂ ನಂಗೆ ಯಾವ ಟ್ಯಾಗು ಬೇಡ, ಯಾವ ಕಸಿನೂ ಬೇಡ, ಬ್ಯಾಕ್ ಸೈಡು ಫ್ರಂಟ್ ಸೈಡು ನಾರ್ಮಲ್ ರೌಂಡ್ ಇಟ್ಬಿಟ್ಟು ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿರಿ ಅಂತ ಹೇಳ್ಯಾರಿ. ಇದು ದಡಿನೂ ಭಾಳ ಚಂದ ಇತ್ತು ರೀ. ಇದು ಸೀರೆ ಅಂತೂ ನೋಡಾಕಂತೂ ಭಾಳ ಮಸ್ತ್ ಐತ್ರಿ, ನಿಮಗೆ ತೋರಿಸ್ತೇನೆ. ಚಕ್ಸ್ ಸ್ಕೈ ಬ್ಲೂ ಕಲರ್ದು ಸಾರಿ ಐತ್ರಿ ಇದು. ಈ ಸಾರಿಗೆ ಕಲರ್ ಕಾಂಬಿನೇಷನ್ ಈ ಒಂದು ಬ್ಲೂ ಬ್ಲೌಸ್ ಐತಿ ನೋಡ್ರಿ, ಭಾಳ ಮಸ್ತ್ ಐತಿ. ಇದು ಬ್ಲೌಸು ಸೀರೆ ಕಲರ್ ಕಾಂಬಿನೇಷನ್ ನೋಡ್ಲಾಕಂತೂ ಭಾಳ ಚಂದ ಕಾಣತಿತ್ತು. ನಮ್ಮ ಧಾರವಾಡ ಸೈಡೆಲ್ಲ ಧಾರವಾಡ ಸೀರೆ ಅಂತ ಬರ್ತಾವಲ್ರಿ, ಭಾಳ ಫೇಮಸ್ ಅದಾವ್ರಿ. ಅದ್ರಾಗೂ ಇದು ಒಂದು ಹೊಸ ಡಿಸೈನ್ ಬಂದುಬಿಟ್ಟೈತೆ ನೋಡ್ರಿ. ಆಮೇಲೆ ಇದು ಒಂದು ಬ್ಲೌಸ್ ಏನೈತಲ್ರಿ, ಇದನ್ನು ನಾನು ಏನು ಮಾಡಿದೆ ರೀ, ಇದು ಒಂದು ಅವ್ರ ಮಗಳದನ ಬ್ಲೌಸ್ ನೋಡ್ರಿ. ಇದಕ್ಕೂ ಅವ್ರು ರೌಂಡ್ ನೆಕ್ ಇಟ್ಬಿಟ್ಟು ಎಲ್ಬೋ ಸ್ಲೀವ್ಸ್ ಇಟ್ಟು ಹೊಲಿ ಅಂತ ಹೇಳಿದ್ರಿ. ಇಷ್ಟೆಲ್ಲ ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಿದ್ರಿ. ಸ್ಟಿಚ್ ಮಾಡಿ ಆಮೇಲೆ ಸಾರಿಗಳನ್ನು ಸಾರಿದು ಫಾಲ್ಸ್ ಎಲ್ಲ ರೆಡಿ ಮಾಡಿದೆ. ಇನ್ನೂ ಸಾಕಷ್ಟು ಬ್ಲೌಸ್ಗಳದಾವ್ರಿ. ಈ ಒಂದು ಬ್ಲೌಸ್ಗಳನ್ನ ನಾನು ಮೊನ್ನೆನೇ ಕಂಪ್ಲೀಟ್ ಮಾಡಿದ್ರಿ. ಈಗ ನಿಮ್ಗೆ ವಿಡಿಯೋ ಹಾಕೋದು ಒಂಚೂರು ಲೇಟ್ ಆಗ್ಬೋದು ಅಂತ ಅನಿಸ್ತೈತ್ರಿ, ಬಟ್ ಇದನ್ನು ಮೊನ್ನೆ ಕಂಪ್ಲೀಟ್ ಮಾಡಿದೆ. ಅಲ್ಲೇ ಕಸ್ಟಮರ್ ಈ ಒಂದು ಬ್ಲೌಸ್ಗಳನ್ನ ಒಯ್ದಿರ್ತಾರೆ. ಕಸ್ಟಮರು ಈ ಬ್ಲೌಸ್ಗಳನ್ನ ಇಷ್ಟಪಡ್ತಾರಂತ ನಾನು ಅಂದ್ಕೊಂಡೀನಿ. ಡಿಸೈನ್ಸ್ ಅಂತೂ ಭಾಳ ಮಸ್ತ್ ಆಗ್ಯಾವ. ಇನ್ನೂ ಸಾಕಷ್ಟು ನೋಡ್ರಿ, ಎಷ್ಟು ಹಾಕೊಂಡು ನನಗೆ ಬ್ಲೌಸ್ಗಳು ಅದಾವು. ಕಸ್ಟಮರು ಎಲ್ಲ ಮುಗಿಸ್ಕೊಡವು, ಎಲ್ಲನೂ ಮುಗಿಸ್ಬೇಕು. ಈಗಂತೂ ಮದ್ವೆ ಸೀಸನ್ ಜೂನ್ ಮಂತ್ ತನಕ, ಜೂನ್ ಏನು ಮಂತ್ ಐತಲ್ರಿ ಪೂರ್ತಿ ನಾನು ಖಾಲಿನೇ ಇಲ್ಲ, ಹಂಗೈತಿ. ಎಲ್ಲನೂ ಕಂಪ್ಲೀಟ್ ಮಾಡಿ ಕೊಡ್ಬೇಕಾಗೈತೆ ರೀ. ನನ್ನೊಂದು ಚಾನಲ್ ಒಳಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನು ಮುಂದೆ ಇದಕ್ಕಿಂತ ಡಿಫ್ರೆಂಟ್ ವಿಡಿಯೋಸ್ಗಳನ್ನು ಎಲ್ಲನೇ ನಿಮ್ಗೆ ಹಾಕ್ಕೊತ ಹೋಗ್ತೀನಿ. ಡಿಫ್ರೆಂಟ್ ನಾನು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು, ಆರಿ ವರ್ಕ್ ವಿಡಿಯೋಸ್ಗಳನ್ನು, ಮಷಿನ್ ವರ್ಕ್ ವಿಡಿಯೋಸ್ಗಳು ಹಾಕ್ತೀನಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಬಾಯ್ ಫ್ರೆಂಡ್ಸ್.